ನಮಸ್ಕಾರ ಎಲ್ಲರಿಗೂ. ಆಷಾಢ ಮಾಸದ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಪ್ಪದೆ ತಿಳಿಯಿರಿ. ಆಷಾಢ ಮಾಸವು ಭಕ್ತಿ, ನಂಬಿಕೆ ಮತ್ತು ಆಧ್ಯಾತ್ಮಿಕ ಸಾಧನೆಗೆ ಅತ್ಯಂತ ಪವಿತ್ರವಾದ ತಿಂಗಳು. ಮಳೆಯ ಆಗಮನದೊಂದಿಗೆ ಪ್ರಕೃತಿ ಹಸಿರಿನಿಂದ ಕೂಡುವ ಈ ಆಷಾಢ ಮಾಸದಲ್ಲಿ ದೇವಿ ಪೂಜೆ, ಜಪ ಹಾಗೂ ದಾನ ಧರ್ಮಗಳಿಗೆ ವಿಶೇಷವಾದ ಮಹತ್ವ ಲಭಿಸುತ್ತದೆ. ಆಷಾಢ ಮಾಸದಲ್ಲಿ ಹೊಸ ದಂಪತಿಗಳು ದೂರವಿರಬೇಕು ಎಂಬುದು ಹಳೆಯ ನಮ್ಮ ಹಿರಿಯರು ಪಾಲಿಸಿಕೊಂಡು ಬಂದಿರುವ ನಂಬಿಕೆಗಳು. ಮಳೆಯ ಕಾಲದಲ್ಲಿ ರೋಗಗಳು ಬಾರದಂತೆ ತಡೆಯಲು ಮತ್ತು ಗರ್ಭಿಣಿಯರಿಗೆ ಬಿಸಿಲಿನ ಬೇಗೆಯಿಂದ ತೊಂದರೆ ಆಗದಿರಲು ಈ ನಿಯಮಗಳನ್ನು ಪಾಲಿಸಲಾಗಿದೆ. ಆಷಾಢ ಮಾಸದಲ್ಲಿ ಗರ್ಭಧಾರಣೆ ಆದರೆ ಮಗು ಬೇಸಿಗೆಯಲ್ಲಿ ಹುಟ್ಟುತ್ತದೆ. ತೀವ್ರ ಬಿಸಿಲು ಹಾಗೂ ನೀರಿನ ಸಮಸ್ಯೆಯಿಂದಾಗಿ ಮಗು ತಾಯಿಗೆ ಕಷ್ಟವಾಗಬಹುದು ಎಂದು, ಮಳೆಯ ಕಾಲದಲ್ಲಿ ಕಾಯಿಲೆಗಳು ಬೇಗ ಹರಡುತ್ತವೆ ಎಂಬ ಕಾರಣಕ್ಕೆ ಬೇರೆ ಇರುತ್ತಾರೆ. ಆಷಾಢವೆಂದರೆ ಕೇವಲ ಮಳೆಗಾಲವಲ್ಲ, ಅದು ದೇವರ ಸ್ಮರಣೆಯಲ್ಲಿ ಮನಸ್ಸನ್ನು ತೊಡಗಿಸುವ ಪವಿತ್ರವಾದ ಕಾಲ. ಹೊರಗೆ ಮಳೆ ಸುರಿಯುವಾಗ ಒಳಗೆ ಭಕ್ತಿಯ ದೀಪ ಹಚ್ಚಿ ಮನಸ್ಸನ್ನು ಶುದ್ಧ ಮಾಡಿಕೊಳ್ಳುವ ತಿಂಗಳು ಆಷಾಢ ಮಾಸ. ಈ ಸಮಯದಲ್ಲಿ ದೈವಿಕ ಆರಾಧನೆಯಿಂದ ಜೀವನದಲ್ಲಿ ನೆಮ್ಮದಿ ಹಾಗೂ ಧೈರ್ಯ ಸಿಗುತ್ತದೆ. ಈ ಸಮಯದಲ್ಲಿ ದೈವ ಆರಾಧನೆ ಮಾಡಿದರೆ ತುಂಬಾ ಶ್ರೇಷ್ಠ ಎನ್ನಲಾಗುತ್ತದೆ. ಈ ಮಾಸದಲ್ಲಿ ವಿಷ್ಣು, ಶಿವ, ದೇವಿ, ಗುರು ಹಾಗೂ ತುಳಸಿ ಪೂಜೆಗಳಲ್ಲಿ ವಿಶೇಷವಾದ ಮಹತ್ವವಿದೆ. ಆಷಾಢ ಮಾಸದ ತಿಂಗಳಲ್ಲಿ ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿ ದೀಪ ಹಚ್ಚಿ ದೇವರ ನಾಮಸ್ಮರಣೆ ಮಾಡಿದರೆ ಒಳ್ಳೆಯದು. ದೇವಶಯನಿ ಏಕಾದಶಿ. ಆಷಾಢ ಶುಕ್ಲ ಏಕಾದಶಿಯನ್ನು ದೇವಶಯನಿ ಏಕಾದಶಿ ಎಂದು ಕರೆಯಲಾಗುತ್ತದೆ. ಈ ದಿನದಿಂದ ಶ್ರೀ ಮಹಾವಿಷ್ಣುವು ಯೋಗ ನಿದ್ರೆಗೆ ಹೋಗುತ್ತಾರೆ ಎಂಬ ಧಾರ್ಮಿಕ ನಂಬಿಕೆ ಇದೆ. ಈ ದಿನ ಉಪವಾಸ ಮಾಡಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ ಉತ್ತಮ ಫಲ ದೊರೆಯಲಾಗುತ್ತದೆ ಎಂಬ ನಂಬಿಕೆ ಇದೆ. ಗುರು ಪೂರ್ಣಿಮೆ. ಆಷಾಢ ಮಾಸದ ಅತ್ಯಂತ ಮಹತ್ವವಾದ ದಿನವೇ ಗುರು ಪೂರ್ಣಿಮೆ. ಈ ದಿನ ಗುರುಗಳಿಗೆ ಗೌರವ ಸಲ್ಲಿಸಲಾಗುತ್ತದೆ. ನಮ್ಮ ಜೀವನಕ್ಕೆ ಜ್ಞಾನ ನೀಡಿದ ಗುರುಗಳು, ಶಿಕ್ಷಕರು ಹಾಗೂ ಹಿರಿಯರಿಗೆ ಕೃತಜ್ಞತೆ ಸಲ್ಲಿಸುವ ದಿನವಾಗಿದೆ. ಚತುರ್ಮಾಸ ಆರಂಭ. ದೇವಶಯನಿ ಏಕಾದಶಿಯಿಂದ ಚತುರ್ಮಾಸ ಆರಂಭವಾಗುತ್ತದೆ. ಈ 4 ತಿಂಗಳು ಭಕ್ತಿ, ಉಪವಾಸ, ಜಪ, ಧಾನ್ಯ ಹಾಗೂ ಸಾತ್ವಿಕ ಆಹಾರ ಹೆಚ್ಚಿನ ಮಹತ್ವ ನೀಡಲಾಗುತ್ತದೆ. ಆಷಾಢ ಮಾಸದಲ್ಲಿ ಯಾವ ದೇವರನ್ನು ಪೂಜಿಸಬೇಕೆಂದರೆ ಶ್ರೀ ಮಹಾವಿಷ್ಣು, ಮಹಾಲಕ್ಷ್ಮಿ, ಪರಮಶಿವ, ದುರ್ಗಾದೇವಿ, ಶ್ರೀ ಗಣೇಶ, ತುಳಸಿ ದೇವಿ. ಆಷಾಢ ಮಾಸದಲ್ಲಿ ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿ ದೀಪ ಹಚ್ಚಿ ದೇವರ ನಾಮಸ್ಮರಣೆ ಮಾಡಿದರೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಈ ತಿಂಗಳಲ್ಲಿ ಮಾಡಬೇಕಾದ ಶುಭ ಕಾರ್ಯಗಳೇನೆಂದರೆ ಪ್ರತಿದಿನ ಸೂರ್ಯೋದಯಕ್ಕೂ ಮುನ್ನ ಎದ್ದು ಮನೆಯ ದೇವರ ಕೋಣೆಯನ್ನು ಸ್ವಚ್ಛ ಮಾಡಿ ಬೆಳಗ್ಗೆ ಮತ್ತು ಸಂಜೆ ದೀಪ ಹಚ್ಚಬೇಕು. ತುಳಸಿ ಗಿಡಕ್ಕೆ ನೀರು ಹಾಕಿ ಪೂಜೆ ಮಾಡಿ. ಹಾಗೆ ಆಷಾಢ ಮಾಸದಲ್ಲಿ ಬಡವರಿಗೆ ಅನ್ನದಾನ, ಬಟ್ಟೆ ಅಥವಾ ಅಗತ್ಯ ವಸ್ತುಗಳನ್ನು ದಾನ ಮಾಡಿದರೆ ವಿಶೇಷವಾದ ಪುಣ್ಯ ದೊರೆಯುತ್ತದೆ. ಗೋವುಗಳಿಗೆ ಆಹಾರ ನೀಡುವುದು, ಪಕ್ಷಿಗಳಿಗೆ ಧಾನ್ಯ ಹಾಕುವುದು ಮುಂತಾದ ಸೇವೆಯನ್ನು ಮಾಡಿದರೆ ಹಾಗೆ ಹಿರಿಯರ ಆಶೀರ್ವಾದ ಪಡೆಯಿರಿ. ಆಷಾಢ ಮಾಸದಲ್ಲಿ ಉತ್ತಮ ಪುಣ್ಯ ಲಭಿಸುತ್ತದೆ. ಆಷಾಢ ಮಾಸದಲ್ಲಿ ಈ ತಪ್ಪುಗಳನ್ನು ಮಾಡಬೇಡಿ. ಏನೆಂದರೆ ಸುಳ್ಳು ಮಾತನಾಡಬಾರದು, ಅನಗತ್ಯ ಜಗಳ ಮಾಡಬಾರದು, ಯಾರಿಗೂ ನೋವು ಉಂಟು ಮಾಡಬಾರದು, ಆಹಾರವನ್ನು ವ್ಯರ್ಥ ಮಾಡಬಾರದು, ಹಾಗೆ ದುಶ್ಚಟಗಳಿಂದ ದೂರವಿರಬೇಕು. ಆಷಾಢ ಮಾಸವು ಮನಸ್ಸನ್ನು ಶುದ್ಧಗೊಳಿಸುವ ಸಮಯವೆಂದು ಪರಿಗಣಿಸಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಅಂಡ್ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೂ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.